All Academy. Always with you. ನಮಸ್ಕಾರ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ಅಂದರೆ ದಿನಾಂಕ 24 ಜುಲೈ 2022ರಂದು ನಡೆದಂತಹ KPTCL ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ವಿಭಾಗದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 100 ಪ್ರಶ್ನೆಗಳಿರುತ್ತೆ. ಆ 100 ಪ್ರಶ್ನೆಗಳಲ್ಲಿ ಸುಮಾರು 75 ಪ್ರಶ್ನೆಗಳು ಅಂದರೆ ಎಲೆಕ್ಟ್ರಿಕಲ್ ವಿಭಾಗದಿಂದ ಬಂದಿರುತ್ತೆ. ಇನ್ನು ಉಳಿದಂಥ 25 ಪ್ರಶ್ನೆಗಳು ಜನರಲ್ ಸ್ಟಡೀಸ್ ಅಂದರೆ GK ಮುಖಾಂತರ ಕೇಳಲಾಗಿರುತ್ತೆ. ಸೊ ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಆನ್ಸರ್ಗಳು ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ಈ ಒಂದು ಪರೀಕ್ಷೆಯಲ್ಲಿ. ಹಾಗಾಗಿ ಸರಿಯಾಗಿ ನೀವು ಉತ್ತರವನ್ನು ನೀಡಿದಿರ ಅಂತ ಭಾವಿಸ್ತೀನಿ. ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ವಿಭಾಗದಿಂದ ಬಂದಂಥ 75 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅವುಗಳಿಗೆ ಒಂದು ಸಮಂಜಸವಾದಂಥ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಪರ್ಧಾ ಮಿತ್ರರೇ, ಪ್ರತಿಯೊಂದು ಪ್ರಶ್ನೆಗಳನ್ನು ಓದ್ತಾ ಹೋದರೆ ತುಂಬ ಸಮಯ ಹೋಗುತ್ತೆ. ಹಾಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದು ನನಗೆ ಇಷ್ಟ ಅಲ್ಲ. ನೇರವಾಗಿ ಪ್ರಶ್ನೆಯನ್ನು ನೋಡ್ತೀನಿ ಮತ್ತು ನೀವು ಕ್ವಶನನ್ನು ನೋಡಿ ಆಪ್ಷನನ್ನು ನೋಡಿಕೊಂಡು ಸರಿಯಾದ ಆನ್ಸರ್ನ ನೀವು ಕರೆಕ್ಟಾಗಿ ಮಾಡ್ಕೋಬೋದು. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ, ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಅಂದರೆ ಸರಿಯಾದ ಉತ್ತರ 5, 6, 1 ಆ್ಯಂಡ್ 6, 1, 2. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆಪ್ಷನ್ಗಳು ಮತ್ತು ಪ್ರಶ್ನೆಗಳು ಸೇಮ್ ಇರುತ್ತೆ, ಬಟ್ ನಂಬರಿಂಗ್ ಮಾತ್ರ ಅಷ್ಟೇ ಚೇಂಜ್ ಆಗಿರುತ್ತೆ. ಇಲ್ಲಿ ABCD ಆಪ್ಷನ್ ಏನಿರುತ್ತಲ್ಲ ಅದೇ ABCD ಈ 1ನೇ ಪ್ರಶ್ನೆಯಲ್ಲಿದ್ದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅದು 10ನೇ ಪ್ರಶ್ನೆ ಆಗಿರುತ್ತೆ. ಸೊ ಅದೇ ಒಂದು ಡಿಫ್ರೆನ್ಸ್ ಇರುತ್ತೆ ಹೊರತು ಬೇರೆ ಯಾವುದೇ ರೀತಿಯಂಥ ಡಿಫ್ರೆನ್ಸಸ್ ಇರೋದಿಲ್ಲ. ಸೊ ಮುಂದಿನ ಪ್ರಶ್ನೆ, ಸೊ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ, ದಟ್ ಈಸ್ 140. ಮೂರನೇ ಪ್ರಶ್ನೆಯನ್ನು ನೋಡೋಣ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಟರ್ನ್ ಆಫ್ ಲಾಸಸ್ ಡಿಕ್ರೀಸಸ್ ಬಟ್ ಟರ್ನ್ ಆಫ್ ಟೈಮ್ ಇನ್ಕ್ರೀಸಸ್. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ, ಲೋ ಕರೆಂಟ್ ಲೋ ಲಾರ್ಜ್ ವೋಲ್ಟೇಜ್. 5ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಆಪ್ಷನ್ ಸಿ, 5ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 6ನೇ ಪ್ರಶ್ನೆಯ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. 6ನೇ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಸಿ ಆಗಿರುತ್ತೆ, ರಿಮೇನ್ಸ್ ಕಾನ್ಸ್ಟಂಟ್. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸರಿಯಾದ ಆಪ್ಷನ್ ಏನಪ್ಪ ಅಂತಂದರೆ ಸಿ, ದ ನಂಬರ್ ಆಫ್ ಸ್ಟೇಟರ್ ಟೀತ್ ಆ್ಯಂಡ್ ಮೈನಸ್ ನಂಬರ್ ಆಫ್ ರೋಟಾರ್ ಟೀತ್ ಈಸ್ ಈಕ್ವಲ್ಸ್ ಟು 0. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ಲೋ ವೋಲ್ಟೇಜ್ ಕೀಪಿಂಗ್ V/F ರೇಷಿಯೋ ಕಾನ್ಸ್ಟಂಟ್. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ರೋಟಾರ್ ಫ್ರೀಕ್ವೆನ್ಸಿ ಬಟ್ ಡಿಪೆಂಡೆಂಟ್ ಆನ್ ದ ಸ್ಟೇಟಾರ್ ಫ್ರೀಕ್ವೆನ್ಸಿ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ, ದಟ್ ಈಸ್ ಪ್ರೊವೈಡೆಡ್ ಅಡಿಷನಲ್ ಮೆಕ್ಯಾನಿಕಲ್ ಸ್ಟ್ರೆಂತ್. ಆಪ್ಷನು ಸಿ ಆಗಿರುತ್ತೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತ ನೋಡ್ತಾ ಹೋಗೋಣ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, 1.23 mH. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ದ ಬ್ಯಾಲೆನ್ಸ್ ದ ಲೈನ್ ಇಂಡಕ್ಟನ್ಸ್. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ ಪೆಲ್ಟಾನ್ ವೀಲ್. 14ನೇ ಪ್ರಶ್ನೆಗೆ ನೋಡೋಣ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಬಿ ಆಗುತ್ತೆ, ದಟ್ ಈಸ್ ರ್ಯಾಂಕಿನ್ ಸೈಕಲ್. 15ನೇ ಪ್ರಶ್ನೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಇದು ನ್ಯೂಕ್ಲಿಯರ್ ಡೀಸೆಲ್ ಗ್ಯಾಸ್ ಟರ್ಬೈನ್ ಹೈಡ್ರೋ ಅಂತ ಕೊಡ್ತಾರೆ, ಅದ್ರ ಜೊತೆಗೆ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ, ಲೋಡ್ಸ್ಗಳು ಇರುತ್ತೆ. ಇದನ್ನು ಮ್ಯಾಚ್ ಮಾಡ್ತಾ ಹೋದರೆ ನಿಮಗೆ ಸರಿಯಾದ ಆಪ್ಷನ್ ಸಿಗೋದು ಆಪ್ಷನ್ ಎನಲ್ಲಿ. ಸರಿಯಾದ ಉತ್ತರ 1, 2, 3, 4 1, 2, 3, 4 ಸೀಕ್ವೆನ್ಸ್ನಲ್ಲಿ PQRನ ಅರೇಂಜ್ ಮಾಡಿದ್ದಾರೆ, ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ. 16ನೇ ಪ್ರಶ್ನೆ ಕೂಡ ಮ್ಯಾಚ್ ದ ಫಾಲೋವಿಂಗ್ ಆಗಿದೆ. ಸೊ ಇದರ ಒಂದು ಸರಿಯಾದ ಉತ್ತರ ದಟ್ ಈಸ್ ಇದ್ರದ್ದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ದಟ್ ಈಸ್ 3, 1, 4, 2. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ ಆಗುತ್ತೆ, ದಟ್ ಈಸ್ ಗ್ರೌಂಡ್ ರಾಡ್ಸ್ ಆ್ಯಂಡ್ ಕೌಂಟರ್ ಪಾಯ್ಸ್ ಓನ್ಲಿ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ, ಲ್ಯಾಗಿಂಗ್ ರಿಯಾಕ್ಟಿವ್ ಪವರ್ ಆ್ಯಂಡ್ ದ ಇನ್ವರ್ಟರ್ ಸಪ್ಲೈಸ್ ಲೀಡಿಂಗ್ ರಿಯಾಕ್ಟಿವ್ ಪವರ್, ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ.
19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಹೋದರೆ ಇಲ್ಲಿ ಮತ್ತೆ ಈ ಒಂದು ಸ್ಟೇಟ್ಮೆಂಟು ಮತ್ತು ಅದಕ್ಕೆ ರೀಸನ್ನ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ. ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಹಾಗಾಗಿ ಆಪ್ಷನ್ ಎ ಆಗಿರುತ್ತೆ ಸರಿಯಾದ ಉತ್ತರ. 20ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ದಟ್ ಈಸ್ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ. ನೆಕ್ಸ್ಟ್ 21ನೇ ಪ್ರಶ್ನೆ ನೋಡೋಣ. ಅಗೇನ್ ಇಟ್ ಈಸ್ ಅ ಮ್ಯಾಚ್ ಆಫ್ ದ ಫಾಲೋಯಿಂಗ್ ಕೇಳಿದ್ದಾರೆ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ. 22ನೇ ಪ್ರಶ್ನೆನ ನೋಡೋಣ. 22ನೇ ಪ್ರಶ್ನೆ ಅಗೇನ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ಅದಕ್ಕೆ ರೀಸನ್ನ ಕೇಳಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಇದೆ, ರೀಡ್ ಔಟ್ ದ ಅಬೋವ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ. ಬೋತ್ ಎ ಆ್ಯಂಡ್ ಆರ್ ಟು ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. 23ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಓಕೆ, 0.89 ಅಂತಿದೆಯಲ್ಲ ಅದು ಆಪ್ಷನು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆಯನ್ನು ನೋಡೋಣ. ಸೊ 24ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಇಲ್ಲಿ ನೋಡಿ, ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. 25ನೇ ಪ್ರಶ್ನೆ, ಇದರ ಸರಿಯಾದ ಉತ್ತರ ಆಪ್ಷನ್ ಡಿ. ಅಗೇನ್ ಆಪ್ಷನ್ ಡಿ ಆಗಿರುತ್ತೆ 25ನೇ ಪ್ರಶ್ನೆಗೂ ಕೂಡ. 26ನೇ ಪ್ರಶ್ನೆಯನ್ನು ನೋಡೋಣ. ಸೊ 26ನೇ ಪ್ರಶ್ನೆ ದಟ್ ಈಸ್ ಆಪ್ಷನ್ ಸಿ. ಓಕೆ, 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. 27ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ 0.1 ಆಂಪ್ಸ್. ಓಕೆ, ನೆಕ್ಸ್ಟ್ 28ನೇ ಪ್ರಶ್ನೆಯನ್ನು ನೋಡೋಣ. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ 800. 29ನೇ ಪ್ರಶ್ನೆಯನ್ನು ನೋಡೋಣ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. 198.4 ವೋಲ್ಟ್ಸ್. 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕರೆಂಟ್ ಈಸ್ ಮ್ಯಾಕ್ಸಿಮಮ್. 31ನೇ ಪ್ರಶ್ನೆಯನ್ನು ನೋಡೋಣ. 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ ಆಗಿರುತ್ತೆ, ನಾಟ್ ಡಿಸ್ಚಾರ್ಜ್. ಅದೇ ರೀತಿ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, 31.83 ಹರ್ಟ್ಸ್. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ, 1000 ವೋಲ್ಟ್. 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ 325. ಓಕೆ, 325. ನೆಕ್ಸ್ಟ್ 35ನೇ ಪ್ರಶ್ನೆ ಮತ್ತೆ ಅಗೇನ್ ಹೊಂದಿಸಿ ಬರೆಯಿರಿ ಕೇಳಿದರೆ ಮ್ಯಾಚ್ ದ ಫಾಲೋವಿಂಗ್. ಸೊ ಇದರ ಸರಿಯಾದ ಉತ್ತರ 35ನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಆಗಿರುತ್ತೆ. 35ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ ಅಗೇನ್, ದಟ್ ಈಸ್ ಸ್ಲೈಟ್ಲಿ ಲೆಸ್ ದೆನ್ 90 ಡಿಗ್ರಿ. ಸೊ ಇದರ ಉತ್ತರ ಸ್ಲೈಟ್ಲಿ ಲೆಸ್ ದೆನ್ ದ 90 ಡಿಗ್ರಿ. ಆಪ್ಷನ್ ಡಿ ಇದರ ಸರಿಯಾದ ಉತ್ತರ. 37ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಬಿ. ಕಂಪ್ರೈಸಸ್ ದ ಫಂಡಮೆಂಟಲ್ ಫ್ರೀಕ್ವೆನ್ಸೀಸ್ ಆ್ಯಂಡ್ ದ ಪೀಕಿಂಗ್ ಥರ್ಡ್ ಹಾರ್ಮೋನಿಕ್. ಓಕೆ, ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 38ನೇ ಪ್ರಶ್ನೆಯನ್ನು ನೋಡೋಣ. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ದಟ್ ಈಸ್ ಯೂನಿಟಿ ಆ್ಯಂಡ್ ಲೀಡಿಂಗ್. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಆಗಿರುತ್ತೆ, 580 ಪೀಕ್ಸ್ ಟ್ರಯಾಂಗ್ಯುಲರ್ ಇನ್ ವೇವ್ ಶೇಪ್. 40ನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 40ನೇ ಪ್ರಶ್ನೆಯ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ ಆಗುತ್ತೆ, ಸಿಂಕ್ರೋನಸ್ ಸ್ಪೀಡ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ದ ಸ್ಟೇಟಾರ್ ಫೀಲ್ಡ್. 41ನೇ ಪ್ರಶ್ನೆಗೆ 41ನೇ ಪ್ರಶ್ನೆಯನ್ನು ನೋಡೋಣ. 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ದಟ್ ಈಸ್ ದ ಎಮಿಟರ್ ಟು ಗ್ರೌಂಡ್ ಕನೆಕ್ಷನ್ ಓಪನ್. ಓಕೆ, 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ನಾರ್ ಆರ್ ಎಕ್ಸ್ ಆರ್ ಗೇಟ್. ಅದೇ ರೀತಿ 43ನೇ ಪ್ರಶ್ನೆಗೆ ಸರಿಯಾದ ಆಪ್ಷನ್ ಯಾವುದಪ್ಪ ಅಂತಂದರೆ ಡಿ. 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. 44ನೇ ಪ್ರಶ್ನೆಯನ್ನು ನೋಡೋಣ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಓಕೆ, ಅದೇ ರೀತಿ 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎಕ್ಸ್ ಆರ್ ಗೇಟ್. ಓಕೆ, 46ನೇ ಪ್ರಶ್ನೆಗೆ ಆಪ್ಷನ್ ಡಿ ಇದು ಸರಿಯಾದ ಉತ್ತರ. ಮತ್ತು 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್
ಇನ್ಆಕ್ಟಿವ್ ರೀಜನ್. 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಎಲಿಮಿನೇಟ್ಸ್ ದ ಹೈ ಫ್ರೀಕ್ವೆನ್ಸಿ ನಾಯ್ಸ್ ಸ್ಪೈಕ್ಸ್. ಓಕೆ, ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಫಾರ್ 48ನೇ ಪ್ರಶ್ನೆಗೆ. ಅದೇ ರೀತಿ 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ ಸಿ. 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸಿ ಇಸ್ ಅ ರೈಟ್ ಆನ್ಸರ್. 51ನೇ ಪ್ರಶ್ನೆ ನೋಡೋಣ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಮುಂದಿನ ಪ್ರಶ್ನೆ 52ನೇದು. 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 1/12 ಆಫ್ ದ ಆಸಿಲೇಟರ್ ಫ್ರೀಕ್ವೆನ್ಸಿ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ, ಡಿಸಿ ಕಂಟ್ರೋಲ್ ವೋಲ್ಟೇಜ್. 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಟೂ ಮಷಿನ್ ಸೈಕಲ್. 55ನೇ ಪ್ರಶ್ನೆ ನೋಡೋಣ. 55ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಇಟ್ ಆಕ್ಟ್ಸ್ ಆಸ್ ಅನ್ ಅ ಸ್ವಿಚ್. 56ನೇ ಪ್ರಶ್ನೆಯನ್ನು ನೋಡೋಣ. 56ನೇ ಪ್ರಶ್ನೆಯ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. 1/HS is equals to 1/S² plus 3S plus 4. 57ನೇ ಪ್ರಶ್ನೆ ನೋಡೋಣ. 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ ಪೋಲ್ ಆ್ಯಂಡ್ ಝೀರೋಸ್ ಆರ್ ಈಕ್ವಲಿ ಸ್ಪೇಸ್ಡ್ ಆನ್ ಎ ಯೂನಿಟ್ ಸೈಕಲ್. ಮತ್ತು 58ನೇ ಪ್ರಶ್ನೆಯನ್ನು ನೋಡೋಣ. 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ 59ನೇ ಪ್ರಶ್ನೆ. 59ನೇ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಹೊಂದಿಸಿ ಬರೆಯಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ದಟ್ ಈಸ್ 3 4 1 2 ಇಸ್ ಅ ಸೀಕ್ವೆನ್ಸ್. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ. 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 21.33. 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ, 2 sin 20 ಒಮೆಗಾ ಡಿವೈಡೆಡ್ ಬೈ ಒಮೆಗಾ. 62ನೇ ಪ್ರಶ್ನೆಯನ್ನು ನೋಡೋಣ. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಗ್ರೇಟರ್ ದೆನ್ 150 ಹರ್ಟ್ಸ್. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ. 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ದಟ್ ಈಸ್ ದ ಕರೆಂಟ್ ಔಟ್ಪುಟ್ ಡಿಪೆಂಡ್ಸ್ ಆನ್ ದ ಪ್ರೀವಿಯಸ್ ಔಟ್ಪುಟ್. 64ನೇ ಪ್ರಶ್ನೆ. 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಬೋತ್ 1 and 2. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಯಾವ ಒಂದು ಸ್ಟೇಟ್ಮೆಂಟ್ಗಳು ತಪ್ಪು ಅಂತ ಕೇಳಿದ್ದಾರೆ. ಹೀಗಾಗಿ ಮೊದಲನೇದು ಮತ್ತು ಎರಡನೇ ಸ್ಟೇಟ್ಮೆಂಟ್ಗಳು ತಪ್ಪಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. 65ನೇ ಪ್ರಶ್ನೆ. 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಡಿ ಸರಿಯಾದ ಪ್ರಶ್ನೆ, ಉತ್ತರ 60. ನೆಕ್ಸ್ಟ್ 66ನೇ ಪ್ರಶ್ನೆಯನ್ನು ನೋಡೋಣ. 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಡಿ, 25 times ಲಾರ್ಜರ್ ದ್ಯಾನ್ ಬಿಫೋರ್. 67ನೇ ಪ್ರಶ್ನೆಯನ್ನು ನೋಡೋಣ. 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಓಕೆ, 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ. 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. 69ನೇ ಪ್ರಶ್ನೆ. ಅಗೇನ್ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಲಿಸ್ಟು ಬ್ಲಾಕ್ ಡಯಾಗ್ರಾಮ್ ಮತ್ತು ಟ್ರಾನ್ಸ್ಫರ್ಡ್ ಬ್ಲಾಕ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಅದನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. ಸೊ ಹಾಗಾಗಿ 69ನೇಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ. ಅಗೇನ್ ಇಟ್ ಈಸ್ ಅ ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಸೊ ಹೀಗಾಗಿ ಇಲ್ಲಿ ಎರಡು ಆಪ್ಷನ್ಗಳು ಕೂಡ ಸರಿಯಾಗುತ್ತೆ. ದಟ್ ಈಸ್ ಆಪ್ಷನ್ ಎ ಕೂಡ ಸರಿಯಾಗುತ್ತೆ ಮತ್ತು ಆಪ್ಷನ್ ಸಿ ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಈ ಎರಡು ಆಪ್ಷನ್ಗಳಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನೀವು ಹಾಕಿ ಬಂದರೂ ಅದು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು 70ನೇ ಕ್ವಶ್ನಿಗೆ ದಿಸ್ ವುಡ್ ಮೈಟ್ ಬಿ ಅ ಗ್ರೇಸ್ ಮಾರ್ಕ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಬೇಕು ಅದು ಏನಾಗುತ್ತೆ ಅಂತ. ಅದು ಫೈನಲ್ ಕೀ ಆನ್ಸರ್ಗಳು ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ. ಓಕೆ, 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ 2.5. ನೆಕ್ಸ್ಟ್ 73ನೇ ಪ್ರಶ್ನೆ. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. 74ನೇ ಪ್ರಶ್ನೆ.
74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 3. ಮತ್ತು ಕೊನೆಯ ಪ್ರಶ್ನೆ 75ನೆಯ ಪ್ರಶ್ನೆ. ಇಲ್ಲಿಯೂ ಕೂಡ ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ಈ ಮ್ಯಾಚ್ ದ ಫಾಲೋವಿಂಗ್ನ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಓಕೆ, ಸೊ ಹೋಪ್ ನನ್ನ ಎಲ್ಲ ಸ್ಪರ್ಧಾ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನೀಡುವಂಥ ಎಲ್ಲ ಉತ್ತರಗಳು ನಮ್ಮ ಒಂದು ಅನುಗುಣವಾಗಿ ಸರಿ ಅಂತ ಭಾವಿಸಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು 99% ಪ್ರತಿಯೊಂದು ಉತ್ತರಗಳು ಸರಿಯಾಗಿದೆ. ಸೊ ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಲ್ಲಿ ಡೌಟ್ ಇತ್ತು ಅಥವಾ ನಾವು ಇಲ್ಲಿ ನೀಡುವ ಉತ್ತರಗಳು ತಪ್ಪಾಗಿದೆ ಅಂತ ನೀವು ಭಾವಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿಮಗೆ ತಿಳಿದಂಥ ಸರಿಯಾದ ಉತ್ತರಗಳನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದರೆ ಸೊ ಆಲ್ಮೋಸ್ಟ್ ಗೇಟ್ ಪೇಪರ್ಲಿಂತ ಮತ್ತು ಪ್ರೀವಿಯಸ್ ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಡೆಯುವಂಥ ಟೆಕ್ನಿಕಲ್ ಪೇಪರ್ಸ್ಗಳಿಂದ ಆಲ್ಮೋಸ್ಟ್ ಎಲ್ಲನ ಪಿಕಪ್ ಮಾಡಿ ಅಲ್ಲಿಂದ ಕ್ವಶನ್ಗಳನ್ನು ಪಿಕ್ ಮಾಡಿ ಆ್ಯಸ್ ಇಟ್ ಈಸ್ ಯಥಾವತ್ತಾಗಿ ಕಾಪಿ ಪೇಸ್ಟ್ ಮಾಡಲಾಗಿದೆ. ಅಂದರೆ ಅಲ್ಲಿ ಜಸ್ಟ್ ಆಪ್ಷನ್ಗಳನ್ನು ಹಿಂದೆ ಮುಂದೆ ಮಾಡಿರ್ಬೋದು. ಹಾಗಾಗಿ ಯಾರು ಈ ಗೇಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಟೆಕ್ನಿಕಲ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರಲ್ಲ, ಅವರಿಗೆ ಈ ಒಂದು ಪೇಪರ್ ತುಂಬಾ ಸುಲಭವಾಗಿತ್ತು ಅಂತ ಅನ್ಕೊತೀನಿ. ಯಾಕಂದರೆ ಪ್ರೀವಿಯಸ್ ಇಯರಲ್ಲಿರುವಂಥ ಕ್ವಶನ್ ಪೇಪರ್ ಹಲವಾರು ಕ್ವಶನ್ಗಳು ರಿಪೀಟ್ ಆಗಿದೆ. ಸೊ ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿವಿಲ್ ಪೇಪರ್ ಬಗ್ಗೆ ಮತ್ತು GK ಸ್ಟಡೀಸ್ಗಳ ಪ್ರಶ್ನೆ ಪತ್ರಿಕೆಯನ್ನು ವಿವರಗಳ ಪ್ರಶ್ನೆಯ ಉತ್ತರಗಳನ್ನು ನೀಡ್ತೇನೆ. ಯಾಕೆ ನಾನು ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಕ್ವಶನ್ನ ಓದಲಿಲ್ಲ ಅಂತಂದರೆ ತುಂಬ ಸಮಯ ವ್ಯರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಕ್ವಶನ್ನ ಓದಲಿಲ್ಲ, ನೇರವಾಗಿ ಡೈರೆಕ್ಟ್ ಆನ್ಸರ್ಗಳನ್ನು ನೀಡಿದ್ದೀನಿ. ಮತ್ತು ನಿಮಗೆ ತಿಳಿದಿರೋ ಹಾಗೆ ABCD ಸೀರೀಸ್ ಇರುತ್ತಲ್ಲ, ಜಸ್ಟ್ ಪ್ರಶ್ನೆಗಳು ಹಿಂದೆ ಮುಂದೆ ಆಗಿರುತ್ತೆ, ಆಪ್ಷನ್ಗಳು ಮತ್ತು ಕ್ವಶನ್ಗಳು ಸೇಮ್ ಇರುತ್ತೆ. ದಯವಿಟ್ಟು ನಮ್ಮ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. Click on subscribe button and press the bell icon to get updates from All Academy.